ಹಲೋ ಶಿವಕುಮಾರ್, ಹಲೋ ಮೇಡಮ್. ನನಗೆ ಅರ್ಜೆಂಟ್ ಆಗಿ ರವಿ ಅವ್ರ ನಂಬರ್ ಕಳಿಸ್ತೀರಾ? ಹಾ ಸರಿ ಮೇಡಮ್, ಆಯ್ತು ಕಳಿಸ್ತೀನಿ. ಹಲೋ. ಹಲೋ ಸರ್, ನಾನು ಶಿವಗಾಮಿ ಮಾತಾಡ್ತಿದ್ದೀನಿ. ಹಾ ಹೇಳಿ ಮೇಡಮ್. ಸಾರಿ, ಈ ಟೈಮಲ್ಲಿ ನಿಮಗೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ಪರವಾಗಿಲ್ಲ ಹೇಳಿ ಮೇಡಮ್, ನಿಮ್ಮಿಂದ ನಮಗೆ ಎಷ್ಟೋ ಉಪಕಾರ ಆಗಿದೆ. ನಾನು ನಿಮಗೆ ಒಂದೆರಡು ನಂಬರ್ ಕಳಿಸಿದ್ದೀನಿ. ಅದು ಯಾವ ಲೊಕೇಶನಲ್ಲಿದೆ ಅಂತ ಟ್ರೇಸ್ ಮಾಡಿ ಹೇಳ್ಬೋದಾ? ನಂಗೆ ಗೊತ್ತು ಅದು ಕಾನೂನು ಪ್ರಕಾರ ತಪ್ಪು ಅಂತ, ಬಟ್ ನಂಗೆ ತುಂಬ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ನಿಮಗೋಸ್ಕರ ಈ ಕೆಲಸ ಮಾಡ್ತೀನಿ. ನಂಗೊಂದು 5 ನಿಮಿಷ ಟೈಮ್ ಕೊಡಿ ಮೇಡಮ್, ಚೆಕ್ ಮಾಡಿ ಹೇಳ್ತೀನಿ. ಹಾಂ ಶೋರ್. ಹಲೋ ಹೇಳಿ. ಮೇಡಮ್, ನೀವು ಕಳಿಸಿರೋ 2 ನಂಬರು ಒಂದೇ ಲೊಕೇಶನಲ್ಲಿದೆ. ಮೇಡಮ್, ಏನಾದರೂ ಪ್ರಾಬ್ಲಮ್ಮಾ? ನಮ್ಮ ಕಡೆಯಿಂದ ಏನಾದರೂ ಸಹಾಯ ಆಗಬೇಕಾ? ಇಲ್ಲ ಸರ್, ಆ ಲೊಕೇಶನ್ ಗೊತ್ತಾಗಬೇಕಾಗಿತ್ತು ಅಷ್ಟೇ. ಥ್ಯಾಂಕ್ ಯು. ಅಶೋಕ್ ರಜನಿ ಒಂದೇ ಕಡೆ ಇದ್ದಾರಾ? ಮತ್ತೆ ಫೋನ್ ಮಾಡಿದ್ರೆ ಫೋನ್ ಯಾಕೆ ತೆಗಿತಾ ಇಲ್ಲ? ಅಂದ್ರೆ ಇವರಿಬ್ಬರ ನಡುವೆ ಇವಾಗ ಅಶೋಕ್ಗೆ ಮೆಸೇಜ್ ಮಾಡೋಣ. ಬೇಡ, ಮನೆಗೆ ಬಂದಾಗೆ ಮಾತಾಡ್ತೀನಿ. ಏನ್ ಹೇಳ್ತಾರೆ ಅವರು ನೋಡೋಣ. ರಜನಿ, ಅಮ್ಮ ರಜನಿ, ರಜನಿ. ಆಂಟಿ ಯಾವಾಗ ಬಂದ್ರಿ? ಈಗ ಬಂದಮ್ಮ, ಕೂತ್ಕೊಳ್ಳಿ. ಹಾ. ಏನಂಟಿ ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟಿದ್ದೀರಾ? ಏನಿಲ್ಲಮ್ಮ, ಸುಮಾರು ದಿನ ಆದ್ಮೇಲೆ ಪಡ್ಡು ಮಾಡಿದ್ದೆ, ನಿನ್ ನೆನ್ಪಾಯ್ತು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಮ್ಮ. ಅಲ್ಲ, ನೀವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ ಆಂಟಿ? ಸುಮ್ನೆ ನಿಮಗ್ ತೊಂದ್ರೆ. ನಮ್ಮೋರ್ಗೆ ಅಂತ ಏನಾದ್ರೂ ಮಾಡ್ಬೇಕಾದ್ರೆ ಈ ದೂರ ಎಲ್ಲ ತೊಂದ್ರೆ ಅಂತ ಅನ್ಸೋದಿಲ್ಲ ಅಮ್ಮ. ಇವಾಗ ಇಷ್ಟು ದೂರ ಬರೋ ಬದಲು ಪಾರ್ಸಲ್ ಮಾಡಿದಿದ್ರೆ ಯಾರಾದ್ರೂ ತಂದ್ಕೊಡ್ತಿದ್ರು ತಾನೆ. ಪ್ರೀತಿನ ಪಾರ್ಸಲ್ ಅಲ್ಲಿ ಕಳ್ಸಕ್ ಆಗುತ್ತಮ್ಮ? ಅವ್ರು ತಂದ್ಕೊಟ್ರೆ ನಾನ್ ತಂದ್ಕೊಟ್ಟಾಗತ್ತಾ? ನನ್ ಕೈಯಾರೆ ನಿನಗ್ ಕೊಡ್ಬೇಕು, ಅದನ್ನ ನೀನ್ ತಗೊಳ್ಳುವಾಗ ನಿನ್ ಮುಖದಲ್ಲಾಗೋ ಸಂತೋಷನ ನಾನ್ ಕಾಣ್ಬೇಕು ಅಂತ ನಾನೇ ತಗೊಂಡ್ ಬಂದೆ. ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ನನ್ನ ಕಳುನೆ ಬಂದ್ಬಿಡುತ್ತೆ ಆಂಟಿ. ಅಮ್ಮ ರಜನಿ, ನೀನು ಇನ್ಮೇಲೆ ನನ್ನನ್ನ ಆಂಟಿ ಅಂತ ಕರಿಬೇಡಮ್ಮ, ಅಮ್ಮ ಅಂತಾನೆ ಕರಿ. ನೋಡು, ನಾನಿರೋವರೆಗೂ ನೀನ್ ಯಾವತ್ತೂ ಅಳ್ಬಾರ್ದಮ್ಮ. ನಿನ್ಗೋಸ್ಕರ ನಾನಿದ್ದೀನಿ. ನಾನಿರೋವಾಗ ನಿನ್ ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಕೂಡ ಬರಬಾರ್ದು. ನೀವು ನನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ನಮ್ಮಮ್ಮನೇ ನೆನಪಾಗ್ತಾರೆ. ನನ್ನನ್ನೇ ನಿಮ್ಮಮ್ಮ ಅನ್ಕೋ. ನನ್ಗೊಂದು ಆಸೆ ಇದೆಯಮ್ಮ, ನೀನ್ ನಮ್ಮನೆಗೆ ಸೊಸೆಯಾಗಿ ಬರ್ಬೇಕು. ಗಂಟೆಗೆ 100 ಸರಿ ನನ್ನನ್ನ ಅಮ್ಮ 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 ಅಂತ ಕರಿಬೇಕು. ನಾನ್ ನಿನ್ನ ನನ್ನ ಸ್ವಂತ ಮಗಳ ತರ ನೋಡ್ಕೋಬೇಕು. ಅದೇ ನನ್ನ ಆಸೆನಮ್ಮ. ತುಂಬಾ ಆಸೆ ಇಟ್ಕೋಬೇಡಿ. ನನ್ನ ಅಶೋಕ್ ಮಧ್ಯೆ ಆ ಥರ ಆಲೋಚನೆನೇ ಇಲ್ಲ. ಇಲ್ಲ ಅಂದ್ರೆ ಹೇಗಮ್ಮ?
ನಿನ್ಗೂ ನಿನ್ ಮಗುಗೂ ಒಂದು ಆಸರೆ ಬೇಡ್ವಾ? ಎಷ್ಟು ದಿವಸ ಅಂತ ಹೀಗೆ ಇರ್ತ್ಯಾ? ತಾವ್ರೆ ಹೂಗೆ ಸೂರ್ಯ ಇದ್ದಂಗೆ, ಭೂಮಿಗೆ ಮಳೆ ಇದ್ದಂಗೆ ನಮ್ಗೆ ಅಂತ ಒಬ್ಬ ಸಂಗಾತಿ ಬೇಕು ಅಲ್ವೇನಮ್ಮ? ನನ್ ಗಂಡ ನನಗ್ ಕೈ ಕೊಟ್ಟು ಹೋದಾಗ ನಾನ್ ನಿಮ್ಗಿಂತ ಚಿಕ್ಕೋಳು. ಒಂಟಿತನ ಅಂದ್ರೆ ಏನು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಮ್ಮ. ಆ ಕಷ್ಟನ ನಾನು ಅನುಭವಿಸಿದ್ದೀನಿ. ಆ ಕಷ್ಟ ಎಷ್ಟು ಘೋರವಾಗಿರುತ್ತೆ ಅಂತ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತಮ್ಮ. ಒಂದು ಹೆಣ್ಣಿಗೆ ಬರೀ ಊಟ ಬಟ್ಟೆ ಮಾತ್ರ ಸಾಲದು. ಅವಳ ಭಾವನೆಗಳನ್ನ ಹಂಚ್ಕೊಳ್ಳೋಕೆ, ಮುದ್ದಾಡೋಕೆ, ಜಗಳ ಆಡೋಕೆ ಒಂದು ಮನಸ್ಸು ಬೇಕು, ಒಂದು ಜೀವ ಇರ್ಬೇಕಮ್ಮ. ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಅಂತ 1000 ಸಂಬಂಧ ಇದ್ರೂ ಕೂಡ ಗಂಡನ ಸ್ಥಾನನ ಯಾರು ತುಂಬಕ್ಕಾಗಲ್ಲಮ್ಮ. ಒಳ್ಳೆ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಅಲಂಕಾರ ಮಾಡ್ಕೊಂಡು ಕನ್ನಡಿ ಮುಂದೆ ನಿಂತಾಗ ಇದೆಲ್ಲ ಯಾರಿಗೋಸ್ಕರ ಅಂತ ಅನ್ಸುತ್ತೆ. ನಾನಂತೂ ಪ್ರತಿ ಕ್ಷಣ ನನ್ ಮಕ್ಳಿಗೋಸ್ಕರ ಬದುಕ್ತಾ ಇದ್ದೀನಿ. ಒಂಟಿತನನ ಮರೆಯೋಕೆ ಗಂಡಸ್ರಿಗೆ 1000 ದಾರಿ ಇರುತ್ತಮ್ಮ. ಆದ್ರೆ ಹೆಣ್ಣಿಗೆ ಆ ನೋವನ್ನ ಅನುಭವಿಸೋದೊಂದೇ ದಾರಿ. ಏನೇ ಆದ್ರೂ ಕೂಡ ಮನ್ಸಿಗೆ ಪ್ರೀತಿ ಬೇಕು ಅಲ್ವೇನಮ್ಮ? ನನ್ ಮನ್ಸು ಹಸಿವು ಹಸಿವು ಅಂತ ಅಂಗ್ಲಾಚಿ ಜೋರಾಗಿ ಕೂಗಿ ಕೊನೆಗ್ ಸತ್ತೇ ಹೋಯ್ತು. ನಾನ್ ಅನ್ಭವಿಸ್ತಿರೋ ನೋವನ್ನ ನೀನ್ ಅನ್ಭವಿಸ್ಬಾರ್ದು ಮಗಳೇ. ಅಮ್ಮ, ಯಾಕೋ ನಿಮ್ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಮ್ಮ. ಅಯ್ಯೋ ಬಾ ಕಂದ ಬಾ.